ಹೊಸದಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣಾ ಕಾರ್ಯಕ್ರಮದ ವೀಕ್ಷಕ ಮಹನೀಯರೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆಟಮ್ ಬಾಂಬ್ ಪರಾಕ್ರಮ ಪಲಾಯನ ನಿರೀಕ್ಷೆಯಂತೆ ಇವತ್ತು ಆಗಸ್ಟ್ 8ರಂದು ಬೆಂಗಳೂರಿನ ಹೃದಯ ಭಾಗವಾದ ಗಾಂಧಿನಗರದ ಫ್ರೀಡಂ ಪಾರ್ಕ್ನಲ್ಲಿ ಅಖಿಲ ಭಾರತ ಕಾಂಗ್ರೆಸ್ನ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಮತ್ತು ಅವರ ಹಿರಿಯ ಸಹೋದ್ಯೋಗಿಗಳ ಭರ್ಜರಿ ರ್ಯಾಲಿ ನಡೀತು. ಮತಗಳ್ಳತನದ ರ್ಯಾಲಿ. ಇದು ವೋಟಿಂಗ್ ಥೆಫ್ಟ್, ಮತಗಳ್ಳತನ ಅನ್ನೋ ಒಂದು ಹೊಸ ಪದ ಭಾರತದ ಚುನಾವಣಾ ಆಯೋಗದ ನಿಘಂಟುವಿಗೆ ಸೇರ್ಪಡೆ ಮಾಡಿರೋ ರಾಹುಲ್ ಗಾಂಧಿ ಅವರು ಇವತ್ತಿನ ಆಟಮ್ ಬಾಂಬ್ ಸ್ಫೋಟಕ್ಕೆ ಪೂರ್ವಭಾವಿಯಾಗಿ ನಿನ್ನೆ ದಿಲ್ಲಿಯಲ್ಲಿ ಒಂದು ರಂಗತಾಲೀಮ್ ನಡೆಸಿದ್ರು. ನಿನ್ನೆ ದಿಲ್ಲಿಯಲ್ಲೇ ಪತ್ರಿಕಾಗೋಷ್ಠಿ ಕರೆದ್ಬಿಟ್ಟು ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ಹೇಗೆ ಬೆಂಗಳೂರಿನ ಕೇಂದ್ರೀಯ ಲೋಕಸಭಾ ಕ್ಷೇತ್ರದ ಮಹದೇವಪುರ ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ಯಾವ್ಯಾವ ಥರದ ಮೋಸ ಆಗಿದೆ, 5 ಥರದ ಮೋಸವಾಗಿದೆ ಅಂತಂದ್ಬಿಟ್ಟು ಪ್ರತ್ಯಕ್ಷ ಸಾಕ್ಷ್ಯ ಸಮೇತ, ಅಂದ್ರೆ ಅವರ ಪಕ್ಷದ ರಾಜ್ಯ ಘಟಕ ಸಂಗ್ರಹಿಸೋ ಸಾಕ್ಷ್ಯ ಚಿತ್ರಗಳನ್ನ ಇಟ್ಕೊಂಡು ಭರ್ಜರಿ ಆರ್ಭಟವನ್ನೇ ಮಾಡಿದ್ರು ನಿನ್ನೆ ದಿಲ್ಲಿಯಲ್ಲಿ. ಅದರ ಪುನರಾವರ್ತನೆ ಇವತ್ತು ನಡೀತು. ನಿನ್ನೆ ರಂಗತಾಲೀಮು, ಇವತ್ತು ಪ್ರತ್ಯಕ್ಷ ಪ್ರಯೋಗ. ಅಂದಹಾಗೆ ಈ ಆಗಸ್ಟ್ 6ರಿಂದ ಆಗಸ್ಟ್ 9ರ ಈ ಅವಧಿ ಪ್ರಪಂಚದ ಇತಿಹಾಸದಲ್ಲಿ ಅತ್ಯಂತ ಕರಾಳ ಸಪ್ತಾಹ. ಆಟಮ್ ಬಾಂಬ್ ಅನ್ನೋ ಶಬ್ದ ಮತ್ತು ಅದರ ಪರಿಣಾಮ ಇಡೀ ಮಾನವ ಕುಲಕ್ಕೆ ಗೊತ್ತಾಗಿದ್ದೆ 1945 ಎರಡನೆಯ ಮಹಾಯುದ್ಧದ ಅಂತಿಮ ಘಟ್ಟದಲ್ಲಿ. ಮೊದಲು ಆಗಸ್ಟ್ 6ರಂದು, ತದನಂತರ ಆಗಸ್ಟ್ 9ರಂದು ಜಪಾನಿನ ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ ಅಮೆರಿಕ ಹಾಕಿದ ಆಟಮ್ ಬಾಂಬ್ ದಾಳಿ, ಅದರ ಘೋರ ಪರಿಣಾಮವನ್ನ ಇವತ್ತು ಕೂಡ ಮಾನವ ಕುಲ ನೆನೆಸ್ಕೊಂಡ್ರೆ ಭಯವಾಗುತ್ತೆ. ಅಂದ್ರೆ ಆಟಮ್ ಬಾಂಬ್ ಅನ್ನೋ ಶಬ್ದವೇ ಒಂದು ವಿನಾಶಕಾರಿ ಅಸ್ತ್ರದ ಒಂದು ಸಂಕೇತ. ಆ ವಿನಾಶಕಾರಿ ಶಬ್ದವನ್ನೇ ಅವರು ಬಳಸ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ಆಟಮ್ ಬಾಂಬ್ ಸ್ಫೋಟಿಸ್ತೇನೆ ಅಂತ ಹೇಳಿದ್ರು, ಇವತ್ತು ಅದನ್ನ ನಡೆಸೇ ಬಿಟ್ರು. ಆ ವೇದಿಕೆ ಮೇಲೆ ಕಾಂಗ್ರೆಸ್ನ ದಿಗ್ಗಜರು ಯಾರೂ ಅಲ್ಲ, ಕರ್ನಾಟಕ ಮೂಲದವರೇ ಆದ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿದ್ರು, ಉಸ್ತುವಾರಿ ಸುರ್ಜೇವಾಲಾ ಅವರಿದ್ರು, ಕರ್ನಾಟಕದ ಮುಖ್ಯಮಂತ್ರಿ ಇದ್ರು, ಉಪಮುಖ್ಯಮಂತ್ರಿ ಇದ್ರು ಮತ್ತು ಸಚಿವರುಗಳಿದ್ರು, ಶಾಸಕರಿದ್ರು. ಪ್ರತಿ ಕ್ಷೇತ್ರದಿಂದ 50 ಜನ ಕಾರ್ಯಕರ್ತರು ಕೂಡ ಉಪಸ್ಥಿತರಿದ್ರು. ಫ್ರೀಡಂ ಪಾರ್ಕಿನ ಆ ಸೀಮಿತ ಜಾಗದಲ್ಲೇ ಅವರ ಆಟಮ್ ಬಾಂಬ್ ಪ್ರದರ್ಶನ ನಡೀತು. ಆಟಮ್ ಬಾಂಬ್ ಪ್ರಾತ್ಯಕ್ಷಿಕೆ, ಅದು ಡೆಮೋ ಕೊಡ್ಬೇಕಾಗಿತ್ತಲ್ವಾ, ಇಡೀ ದೇಶದ ಜನಕ್ಕೆ ಕೊಟ್ರು. 5 ಥರದ ಮೋಸವಾಗ್ತಿದೆ, ಅಂದ್ರೆ ಡೂಪ್ಲಿಕೇಟ್ ಮತದಾರರು. ಒಬ್ಬನೇ ಮತದಾರ 2-3 ಕಡೆ ಮತದಾನ ಮಾಡಿತ್ತು, ಒಂದೇ ಅಡ್ರೆಸ್ ನಲ್ಲಿ 50 ಜನ ಇದ್ರು, ಇತ್ಯಾದಿಗಳನ್ನೆಲ್ಲ ಕೊಟ್ರು. ಈ ಮತದಾರ ಪಟ್ಟಿಯ ದೋಷಗಳು ಇವತ್ತಲ್ಲ, ಚುನಾವಣಾ ಪ್ರಕ್ರಿಯೆ ಶುರುವಾದಾಗ್ರಿಂದ ಈ ತರದ ದೋಷಪೂರಿತ ಅಂಶಗಳು ಕಂಡು ಬರ್ತಾನೆ ಇರ್ತವೆ. ಆದ್ರೆ ಚುನಾವಣೆಗೂ ಪೂರ್ವಭಾವಿಯಾಗಿ ಪ್ರತಿಯೊಂದು ಅಧಿಕೃತ ರಾಜಕೀಯ ಪಕ್ಷದ ಪ್ರತಿನಿಧಿಗಳಿಗೆ ಯಾರು ಕೋರಿಕೆ ಸಲ್ಲಿಸಿರ್ತಾರೆ ಅವ್ರಿಗೆಲ್ಲ ಪರಿಷ್ಕೃತ ಮತದಾರ ಪಟ್ಟಿಯ ಒಂದು ಕರಡು ಪ್ರತಿಯನ್ನು ಕೊಟ್ಟಿರ್ತಾರೆ. ಆಮೇಲೆ ಅಷ್ಟೇ ಅಲ್ಲ, ಸಾರ್ವಜನಿಕರಿಂದ ಕೂಡ ಆಹ್ವಾನಿಸಿರ್ತಾರೆ. ನಿಮ್ಗೇನಾದ್ರು ದೋಷಗಳು ಕಂಡು ಬಂದ್ರೆ, ನಿಮ್ಮ ಹೆಸರುಗಳು ಏನಾದ್ರು ಮಿಸ್ ಆಗಿದ್ರೆ ಬಂದ್ರೆ ನಿಗದಿತ ದಿನಾಂಕದೊಳಗಾಗಿ ನಿಮ್ಮ ಹೆಸರನ್ನು ಸೇರ್ಪಡೆ ಮಾಡ್ತೇವೆ, ಅಥವಾ ನಿಮ್ಮ ಹೆಸರು ವಿಳಾಸದಲ್ಲಿ ದೋಷವಿದ್ರೆ ಅದನ್ನು ಸರಿಪಡಿಸ್ಲಿಕ್ಕೂ ಕೂಡ ಒಂದು ನಿಗದಿತ ಗಡುವನ್ನು ಕೊಟ್ಟಿರ್ತಾರೆ. ಈ ಪ್ರಮಾಣದ ದೋಷಗಳು ಬರ್ಲಿಕ್ಕೆ ಕಾರಣ, ಒಂದು ಕಡೆ ಈ ಚುನಾವಣಾ ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ತೊಡಗಿಕೊಂಡಿರೋ ಈ ಸರ್ಕಾರಿ ನೌಕರ ಸಿಬ್ಬಂದಿ, ಅವರೆಲ್ಲ ರಾಜ್ಯ ಸರ್ಕಾರದ ನೌಕರರೇ ಆಗಿರ್ತಾರೆ. ಬಹುಪಾಲು ಕಂದಾಯ ಇಲಾಖೆ ನೌಕರರು ಮತ್ತು ಶಾಲಾ ಶಿಕ್ಷಕರನ್ನ ಈ ವಿಷಯಕ್ಕೆ ಈ ಕರ್ತವ್ಯಕ್ಕೆ ಬಳಸ್ಕೊಳ್ಳಾಗುತ್ತೆ. ಅವ್ರು ಸಾಕಷ್ಟು ಪರಿಶ್ರಮ ಪಟ್ಟು ಇದನ್ನು ಮಾಡಿದ್ರು ಕೂಡ ಎಲ್ಲವಕ್ಕೂ ಒಂದ್ ಕಡೆ ಮಾನವ ಸಹಜ ದೌರ್ಬಲ್ಯ, ಕೆಲವು ದೋಷಗಳು ಇದ್ದೇ ಇರುತ್ತೆ. ಅದ್ರ ಜೊತೆಗೆ ರಾಹುಲ್ ಗಾಂಧಿ ತರದವ್ರಿಗೆ ಯಾರು ದಿಲ್ಲಿಯ ರಾಜ್ ದರ್ಬಾರ್ನಲ್ಲಿ ಮೆರೆದಿದ್ದಾರೋ ಅವ್ರಿಗೆ ಒಂದು ಬೆಂಗಳೂರಿನಂತ ಒಂದು ಮಹಾನಗರದ ಜನಸಾಮಾನ್ಯರ ಜೀವನ ಶೈಲಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಇಲ್ಲಿ ದೊಡ್ಡ ಪ್ರಮಾಣದ ವಲಸಿಗರು, ಆದ್ರೂ 2000 ನಂತರ ಬೆಂಗಳೂರು ಸಿಲಿಕಾನ್ ಸಿಟಿಯಾಗಿ ಪರಿವರ್ತನೆ ಆಗ್ತಿದ್ದಂತೆ ಸುಮಾರು 50 ಲಕ್ಷ ಹೊರಗಡೆಯ ಜನ, ಭಾರತದ ವಿವಿಧ ರಾಜ್ಯಗಳ ಜನ ಇಲ್ಲಿ ವಲಸೆ ಬಂದಿದ್ದಾರೆ ಬೆಂಗಳೂರಿಗೆ. ಬರೀ ವೈಟ್ ಕಾಲರ್ ಹೈಟೆಕ್ ಎಂಜಿನಿಯರ್ಗಳು ಅಷ್ಟೇ ಅಲ್ಲ, ದೊಡ್ಡ ಪ್ರಮಾಣದಲ್ಲಿ ಕಟ್ಟಡ ನಿರ್ಮಾಣ ಕಾರ್ಮಿಕರು ಅವ್ರು ಕರ್ನಾಟಕದಿಂದ ವಲಸೆ ಬಂದಿದ್ದಾರೆ. ಸ್ವತಃ ಖರ್ಗೆ ಸಾಹೇಬ್ರ ಕಲ್ಯಾಣ ಕರ್ನಾಟಕದಿಂದ ಅನೇಕ ನತದೃಷ್ಟ ರೈತ ಕುಟುಂಬಗಳು ತಮ್ಮ ಮನೆ ಮಠ ಬಿಟ್ಬಿಟ್ಟು ಗುಳೆ ಹೋಗಿ ಬೆಂಗಳೂರಿಗೆ ಬಂದಿದ್ದಾರೆ, ಇಲ್ಲಿ ಬದುಕು ಕಟ್ಕೊಂಡಿದ್ದಾರೆ. ಆ ಬದುಕು ಕಟ್ಕೊಂಡಿರೋದು ಎಲ್ಲಿ?
ಬೆಂಗಳೂರಿನ ಮಧ್ಯವರ್ತಿ ಸ್ಥಳದಲ್ಲಿ ಸಾಧ್ಯ ಇಲ್ಲ. ಅದೇನಿದು ಹೊರವಲಯದ ಪ್ರದೇಶಗಳಲ್ಲಿ ಎಲ್ಲೂ ಇನ್ನೂ ಹೊಸ ನಿರ್ಮಾಣ ಕಾರ್ಯಕ್ಕೆ ಜಾಗ ಇದೆಯೋ ಅದ್ರ ಪೈಕಿ ಈ ಮಹದೇವಪುರ ಕ್ಷೇತ್ರ, ಇವರೇನು ತಮ್ಮ ಡೆಮಾನ್ಸ್ಟ್ರೇಷನ್ ಬಳಸ್ಕೊಂಡ್ರಲ್ಲ, ಮಹದೇವಪುರ ಕ್ಷೇತ್ರದ ಅದು ಬೆಂಗಳೂರಿನ ಪೂರ್ವ ಭಾಗದಲ್ಲಿ ಅದು ಹೊಸ ಬಡಾವಣೆ. ಆ ಮಹದೇವಪುರ ಬಡಾವಣೆಯಲ್ಲಿ ಸಾಕಷ್ಟು ನಿರ್ಮಾಣ ಕಾರ್ಯ ನಡೀತಾ ಇದೆ. ನೂರಾರು ಅಪಾರ್ಟ್ಮೆಂಟ್ ನಿರ್ಮಾಣ ಕಾರ್ಯ, ವಾಣಿಜ್ಯ ಮಳೆಗಳ ನಿರ್ಮಾಣ ಕಾರ್ಯ ನಡೀತಾ ಇರೋದ್ರಿಂದ ಎಲ್ಲ ಕಾಲನಿಗಳಿದೆ. ಆ ಕಾಲನಿಗಳಿಗೆ ನಿರ್ದಿಷ್ಟವಾದ ಕಟ್ಟಡ ಕೂಡ ಇಲ್ಲ. ಅವರೆಲ್ಲ ಪಾಪ ಕಟ್ಟಡ ಕಾರ್ಮಿಕರು, ತಮ್ಮ ಒಂದ್ ಕಡೆ ಕೆಲಸ ಮುಗಿತರವಾಗಿ ಇನ್ನೊಂದ್ ಕಡೆ ಮತ್ತೆ ಅಲೆಮಾರಿ ಬದುಕೋರ್ದು. ಹೀಗಾಗಿ ನೂರಾರು ಗುಡಿಸಲುಗಿರೋ ಒಂದು ಜಾಗಕ್ಕೆ ಒಂದೇ ನಂಬರ್ ಕೊಟ್ಟರು ಸಾಧ್ಯತೆ ಇದೆ. ಅದರಲ್ಲಿ ಸುಶಿಕ್ಷಿತ ಮಧ್ಯಮ ವರ್ಗ ಕೂಡ ಬಾಡಿಗೆ ಮನೆ ಒಂದಾದ್ಮೇಲೆ ಒಂದರಂತೆ ಬದಲಾಯಿಸ್ತಾ ಇರ್ತಾರೆ. ಸ್ವತಃ ನಮ್ದೇ ಅನುಭವ ಹೇಳೋದಾದ್ರೆ ಕಳೆದ 50 ವರ್ಷದಲ್ಲಿ ಸುಮಾರು 15 ಬಾರಿ ನಮ್ಮ ವಿಳಾಸ ಬದಲಾಗಿದೆ. ಇದು ಅವ್ರಿಗೆ ಅರ್ಥ ಆಗಲ್ಲ. ಈ ಬದಲಾದ ವಿಳಾಸದಲ್ಲಿ ನಾಗರಿಕರು ಕೂಡ ಒಂಥರ ನಿಸ್ಸೀಮರಾಗಿರ್ತಾರೆ. ವಿಳಾಸ ಬದಲಾದಾಗ ಅದನ್ನು ತಕ್ಷಣವೇ ಚುನಾವಣಾ ಆಯೋಗ ತಿಳಿಸೋ ಆ ಮುತುವರ್ಜಿ ವಹಿಸೋದಿಲ್ಲ. ಮನೆ ಖಾಲಿ ಮಾಡಿ ಮತ್ತೊಂದು ಅಡ್ರೆಸ್ಗೆ ಹೋದಾಗ ಆ ಹಳೆಯ ವಿಳಾಸ ನಮ್ದು ಬದಲಾಗಿದೆ ಅಂತ ತಿಳಿಸುವಷ್ಟು ಅವ್ರಿಗೆ ವ್ಯವಧಾನ ಇರೋದಿಲ್ಲ. ಇಂಥ ಅನೇಕ ಕಾರಣಗಳಿಂದಾಗಿ ಈ ಥರದ ವ್ಯತ್ಯಾಸಗಳು ಆಗಿರುತ್ತೆ. ಅದಿರಲಿ, ಸುಮಾರು 1 ಲಕ್ಷ ಮತಗಳ ಅಂತರದ ವ್ಯತ್ಯಾಸ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಮತ್ತೊಂದು ಸುಳ್ಳು ಹೇಳಿದ್ದು, ಈ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲಿರೋ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಉಳಿದ ಎಲ್ಲ ಕಡೆ ನಮಗೆ ಕಾಂಗ್ರೆಸ್ ಲೀಡ್ ಬಂತು. ಮಹದೇವಪುರದಲ್ಲಿ ಮಾತ್ರ ಇದ್ದಕ್ಕಿದ್ದಂತೆ 1,10,000 ಲೀಡ್ ಪಡ್ಕೊಂಡ್ಬಿಟ್ಟು ಬಿಜೆಪಿಯವರು ಮತಗಳ ತರ ಮಾಡಿ ಗೆದ್ದು ಬಿಟ್ರು ಅಂತ ಹೇಳ್ತಾರೆ. ಇಲ್ಲ, ರಾಜಾಜಿನಗರದಲ್ಲಿ ಕ್ಷೇತ್ರದಲ್ಲೂ ಕೂಡ ಬಿಜೆಪಿಗೆ ಲೀಡ್ ಬಂತು. ದಿನೇಶ್ ಗುಂಡೂರಾವರೇ ಪ್ರತಿನಿಧಿಸುವ ಗಾಂಧಿನಗರ ಕ್ಷೇತ್ರದಲ್ಲಿ ಕೂಡ ಅವ್ರಿಗೆ ಲೀಡ್ ಬಂತು. ಸಿ ವಿ ರಾಮನ್ ನಗರ್ ಕ್ಷೇತ್ರದಲ್ಲಿ ಕೂಡ ಬಿಜೆಪಿಗೆ ಲೀಡ್ ಬಂದಿತ್ತು. 4 ಕ್ಷೇತ್ರಗಳಲ್ಲಿ ಬಿಜೆಪಿ ಲೀಡ್ ಇದ್ರೆ ಇನ್ನು 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಲೀಡ್ ಇತ್ತು. ಎಲ್ಲೆಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರು ದೊಡ್ಡ ಪ್ರಮಾಣದಲ್ಲಿದ್ದಾರೋ, ಎಲ್ಲಿ ಜನದಟ್ಟಣೆ ಅವರ ಸಾಂದ್ರತೆ ಜಾಸ್ತಿ ಇದೆಯೋ, ಶಿವಾಜಿನಗರ, ಸರ್ವಜ್ಞ ನಗರ ಮುಂತಾದ ಕಡೆ ಅವ್ರಿಗೆ ಕಾಂಗ್ರೆಸ್ಗೆ ಲೀಡ್ ನಿರೀಕ್ಷಿತ ಪ್ರಮಾಣದಲ್ಲಿ ಬಂದಿಲ್ಲ, ಅದಕ್ಕಿಂತ ಹೆಚ್ಚು ಬಂದಿದೆ. ಸರ್ವಜ್ಞ ನಗರ ಕ್ಷೇತ್ರದಲ್ಲಿ ಹಿಂದಿನ ಬಾರಿ 39,000 ಲೀಡ್ ಇತ್ತು, ಈ ಸಾರಿ 75,000 ಲೀಡ್ ಬಂದಿದೆ. ಬೆಂಗಳೂರಿನ ಜನಸಂಖ್ಯಾ ಪ್ರಮಾಣ ಕೂಡ ಒಂದೇ ಏರುಗತಿಯಲ್ಲಿದೆ. ಅದು ಕೂಡ ರಾಹುಲ್ ಗಾಂಧಿಯವರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಇರ್ಲಿ, ಅವರು ಪ್ರದರ್ಶಿಸಿದ ಸಾಕ್ಷ್ಯಾಧಾರಗಳು ನಿಜವೇ ಇದ್ರು ಕೂಡ ಅದನ್ನು ಸಾಬೀತು ಮಾಡ್ಲಿಕ್ಕೆ ಒಂದು ವೈಧಾನಿಕ ವಿಧಾನ ಇದೆ, ವೈಧಾನಿಕ ವೇದಿಕೆ ಇದೆ. ರಾಹುಲ್ ಗಾಂಧಿ ಅವರು ನಿನ್ನೆ ದಿಲ್ಲಿಯಲ್ಲಿ ಅವರ ರಂಗ ತಾಲೀಮು ನಡೆಸಿದ 1 ತಾಸಿನಲ್ಲೇ ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಯವರು ಅವ್ರಿಗೆ ತಕ್ಷಣವೇ ಒಂದು ಪತ್ರವನ್ನು ರವಾನಿಸಿದ್ರು. ಅದರಲ್ಲಿ ನೀವು ಹೇಳಿದ್ದೆಲ್ಲವೂ ಕೂಡ ಹೌದು, ನಮಗೂ ಕೂಡ ಅದ್ರ ಬಗ್ಗೆ ಆತಂಕವಾಗಿದೆ. ಈ ಆತಂಕವನ್ನ ಬಗೆಹರಿಸಲಿಕ್ಕೆ, ನಿಮ್ಮ ಅನುಮಾನಗಳನ್ನ ಸಂದೇಹಗಳನ್ನ ಬಗೆಹರಿಸಲಿಕ್ಕೆ ಅದಕ್ಕೊಂದು ನಿಗದಿತ ಪ್ರಕ್ರಿಯೆ ಇದೆ. ಅದಕ್ಕೆ ತಾವೊಂದು ಅಫಿಡವಿಟ್ ಪ್ರಮಾಣ ಮಾಡಿ ಅಫಿಡವಿಟ್ ಸಲ್ಲಿಸಬೇಕಾಗುತ್ತೆ. ನಿಮ್ಮ ದೂರು ಸಮೇತ ಒಂದು ಅಫಿಡವಿಟ್ ಸಲ್ಲಿಸಿ ಪ್ರಮಾಣ ಮಾಡಬೇಕಾಗುತ್ತೆ. ಅಕಸ್ಮಾತ್ ಆಗಿ ನೀವು ಸುಳ್ಳು ಮಾಹಿತಿ ನೀಡಿದ್ರೆ ಚುನಾವಣಾ ಜನಪ್ರತಿನಿಧಿಗಳ ಕಾಯ್ದೆ ಪ್ರಕಾರ ಜೈಲು ಶಿಕ್ಷೆಯ ಒಂದು ಪರಿಣಾಮಕ್ಕೂ ತಾವು ಎದುರಿಸಬೇಕಾಗುತ್ತೆ, ಇತ್ಯಾದಿಗಳೆಲ್ಲ ಇರುತ್ತೆ. ರಾಹುಲ್ ಗಾಂಧಿಯವರು ದಿಲ್ಲಿಯ ತಮ್ಮ ರಂಗ ತಾಲೀಮು ಮುಗಿತಿರುವ ಹಾಗೆಯೇ ಅಲ್ಲೇನೆ ಹೇಳಿಕೆ ಕೊಟ್ಟಿದ್ರು, ಅದನ್ನ ಇವತ್ತು ಪುನರುಚ್ಚಾರ ಮಾಡಿದ್ರು. ನಾವು ಚುನಾವಣಾ ಆಯೋಗಕ್ಕೆ ಪ್ರತ್ಯೇಕವಾಗಿ ದೂರು ಕೊಡಬೇಕಾಗಿಲ್ಲ. ಈಗಾಗಲೇ ನಾನು ಒಬ್ಬ ರಾಜಕಾರಣಿಯಾಗಿ, ಚುನಾಯಿತ ಪ್ರತಿನಿಧಿಯಾಗಿ, ವಿರೋಧ ಪಕ್ಷದ ನಾಯಕನಾಗ್ಬಿಟ್ಟು ಈ ರೀತಿ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದೇನೆ. ಸಾರ್ವಜನಿಕ ವೇದಿಕೆಯಿಂದ ಮತ್ತು ಪತ್ರಿಕಾಗೋಷ್ಠಿಯಿಂದ ನಾನು ಇವಾಗ ಏನೇನು ಸಾಕ್ಷ್ಯಾಧಾರ ಕೊಟ್ಟಿದ್ದೇನೋ ಅದನ್ನೇ ನೀವು ದೂರು ಅಂತ ಪರಿಗಣಿಸ್ಬಿಡಿ, ನಾನು ಪ್ರತ್ಯೇಕವಾಗಿ ಪ್ರಮಾಣ ಪತ್ರ ಸಲ್ಲಿಸೋದಿಲ್ಲ ಅಂತ ಹೇಳಿದ್ರು. ನೋಡಿ, ಪತ್ರಿಕಾಗೋಷ್ಠಿಯಲ್ಲಿ ಪರಾಕ್ರಮ, ಬೆಂಗಳೂರಿನ ಫ್ರೀಡಂ ಪಾರ್ಕ್ನ ವೇದಿಕೆ ಮೇಲೆ ಇವರ ಭಾಷಣದ ಆರ್ಭಟ. ಆದ್ರೆ ಯಾವಾಗ ಚುನಾವಣಾ ಆಯೋಗ ಅವ್ರಿಗೆ ಆಹ್ವಾನ ಕೊಡ್ತೋ, ದಯವಿಟ್ಟು ಬಂದು ನಿಮ್ಮ ದೂರು ಸಲ್ಲಿಸಿ, ಅದಕ್ಕೆ ಸಂಬಂಧಪಟ್ಟ ನಿಯಮಾನುಸಾರ ಒಂದು ಪ್ರಮಾಣ ಪತ್ರ ಸಲ್ಲಿಸಿ ಅಂದ್ರೆ ಪಲಾಯನ ಮಾಡ್ಬಿಟ್ರು. ಅಂದ್ರೆ ಇವರು ಒಂಥರ ಪೇಪರ್ ಟೈಗರ್ ತರ, ಹಿಟ್ ಅಂಡ್ ರನ್ ರಾಜಕಾರಣದ ಮತ್ತೊಂದು ಅವತಾರ ಈ ರಾಹುಲ್ ಗಾಂಧಿ ಅವರದು. ಹೀಗ್ ಮಾಡೋದ್ರಿಂದ ಅವರು ಪ್ರದರ್ಶಿಸಿರುವ ಎಲ್ಲ ಪುರಾವೆಗಳ ಬಗ್ಗೆ ಜನ ಅನುಮಾನ ಪಡುವ ಹಾಗಾಗುತ್ತೆ. ಅವ್ರಿಗೆ ಅಷ್ಟೊಂದು ಆತ್ಮವಿಶ್ವಾಸ ಇದ್ರೆ ಯಾಕೆ ಪ್ರಮಾಣ ಪತ್ರ ಸಲ್ಲಿಸ್ಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ? ಅವ್ರು ಹೇಳಿದ್ದೇನು ಅಂತಂದ್ರೆ, ನಾನು ಲೋಕಸಭೆಯಲ್ಲೇನೆ ಸಂವಿಧಾನದ ಹೆಸರಲ್ಲಿ ನಾನು ಪ್ರತಿಜ್ಞೆ ಮಾಡಿದ್ದೇನೆ. ನಮ್ಮ ಸಂವಿಧಾನ ಅಂತಂದ್ರೆ ಅದರಲ್ಲಿ ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ, ಸರ್ದಾರ್ ಪಟೇಲ್, ನಾರಾಯಣ ಗುರು, ಬಸವೇಶ್ವರ ಎಲ್ಲರ ಧ್ವನಿಗಳು ಅದರಲ್ಲಿ ಅಡಕವಾಗಿವೆ. ಅಂಥ ಪವಿತ್ರ ಸಂವಿಧಾನದ ಹೆಸರಲ್ಲಿ ಪ್ರಮಾಣ ಮಾಡಿರೋದ್ರಿಂದ
ನಾನು ನಿಮಗೆ ಯಾಕೆ ಪ್ರಮಾಣ ಪತ್ರ ಸಲ್ಲಿಸ್ಬೇಕು? ನಾನು ಪ್ರತ್ಯೇಕ ಪತ್ರ ಸಲ್ಲಿಸೋದಿಲ್ಲ. ನಾನು ಇದುವರೆಗೂ ಸಾರ್ವಜನಿಕವಾಗಿ ಏನ್ ಹೇಳಿದಿರೋ ಆ ಪ್ರಕಟಿತ ವರದಿಗಳನ್ನೇ ನೀವು ದೂರು ಅಂತ ಪರಿಗಣಿಸಿಬಿಟ್ಟು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ. ಇದು ಒಂಥರ ಪತನ ಪರಾಕ್ರಮ. ಇದು ಯಾವುದೂ ಕೂಡ ಒಬ್ಬ ಆತ್ಮವಿಶ್ವಾಸವಿರುವ ವ್ಯಕ್ತಿ ಮಾತಾಡೋ ಹಾಗಿಲ್ಲ. ನಮ್ಮ ಆಂತರಿಕ ಸರ್ವೆ ಪ್ರಕಾರ ನಮಗೆ 16 ಸೀಟ್ ಬರಬೇಕಾಗಿತ್ತು ಕರ್ನಾಟಕದಲ್ಲಿ, ಕೇವಲ 9 ಲೋಕಸಭಾ ಸೀಟ್ಗಳು ಮಾತ್ರ ಬಂದ್ವು. ಇಲ್ಲಿ ಬಿಜೆಪಿ ಮತಗಳತನ ಮಾಡಿ ಇನ್ನು 7 ಸೀಟುಗಳನ್ನು ಗೆದ್ದುಬಿಟ್ಟಿದೆ. ನಮ್ಗೆ 16 ಬರ್ಬೇಕಾಗಿತ್ತು, 9 ಬಂತು ಅಂತ ಹೇಳಿದ್ದಾರೆ. ಈ ರೀತಿ ಪ್ರತಿಯೊಂದು ರಾಜಕೀಯ ಪಕ್ಷ ಕೂಡ ವಾದ ಮಾಡ್ತಾ ಹೋಗ್ಬೋದು. ಪಂಜಾಬ್ ಅಸೆಂಬ್ಲಿ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ 116ಕ್ಕೆ 95 ಸ್ಥಾನಗಳು ಬಂದ್ವು. ಹೇಗೆ ಬಂತು? ಅವರೆಲ್ಲ ಮತಗಳತನ ಮಾಡಿದ್ರ ಅಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ? ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷ DMK ಎಲ್ಲ 39 ಲೋಕಸಭಾ ಸೀಟ್ಗಳನ್ನು ಪಡ್ಕೊಂಡ್ರಲ್ಲ, ಮತಗಳತನ ಮಾಡಿದ್ರ? ನೀವು ಅವರ ಭುಜದ ಮೇಲೆ ಕೂತ್ಕೊಂಡ್ಬಿಟ್ಟು ಅಲ್ಲಿ ಚುನಾವಣೆಯನ್ನು ಗೆಲ್ತಾ ಬಂದಿದ್ದೀರಿ ತಮಿಳುನಾಡಿನಲ್ಲಿ. ಅಲ್ಲಿ ನೀವು ಮತಗಳತನ ಮಾಡಿದ್ರ? ನೀವು ರಾಯಬರೇಲಿಯಲ್ಲಿ ಮತ್ತು ವಯನಾಡಿನಲ್ಲಿ 3 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆದ್ರಿ, ಅಲ್ಲೆಲ್ಲ ಮತಗಳತನ ನಡೆದೀಯಾ? ಈ ರೀತಿ ಚುನಾವಣಾ ಆಯೋಗದ ವಿರುದ್ಧ ಸಾರ್ವತ್ರಿಕವಾಗಿ ಆರೋಪ ಮಾಡೋದ್ರಿಂದ, ಸಾರ್ವಜನಿಕವಾಗಿ ಹುಯಿಲೆಬ್ಬಿಸೋದ್ರಿಂದ ಕೆಲವು ನಿಮ್ಮ ಬೆಂಬಲಿಗರ ಮನಸ್ಸಿನಲ್ಲಿ ಒಂದಿಷ್ಟು ಅನುಮಾನದ ಬೀಜ ಬಿತ್ತಬಹುದು. ಅವರಿಗೆ ಭಾರತದ ಪ್ರಜ್ಞಾವಂತ ಮತದಾರರು ಯಾರು ಕೂಡ ನಿಮ್ಮ ಧೋರಣೆಯನ್ನು ಒಪ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಎಂಥ ಒಂದು ವೈಜ್ಞಾನಿಕ ತರ್ಕದಿಂದ ಕೂಡ ಇದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ನಿಜಕ್ಕೂ ಕೂಡ ನಿಮ್ಮ ಆರೋಪದಲ್ಲಿ ಸತ್ಯಾಂಶವಿದ್ರೆ, ನಿಮಗೆ ಆ ಕುರಿತು ಆತ್ಮವಿಶ್ವಾಸ ಇದ್ರೆ, ಚುನಾವಣಾ ಆಯೋಗಕ್ಕೆ ನಿಗದಿತ ಪ್ರಕ್ರಿಯೆ ಪ್ರಕಾರ ಒಂದು ಪ್ರಮಾಣ ಪತ್ರ ಸಲ್ಲಿಸಿ ನಿಮ್ಮ ದೂರುಗಳನ್ನ ಅಲ್ಲಿ ವಿಚಾರಣೆ ನಡೆಸಲಿ. ಆಮೇಲೆ ಸತ್ಯ ಹೊರಗೆ ಬರಲಿ. ಇಡೀ ದೇಶ ಬಯಸ್ತಾ ಇರೋದೇ ಇದನ್ನೇ. ಅದಷ್ಟೇ ಅಲ್ಲ, ತಾವು ಎತ್ತಿ ತೋರಿರೋ ಆ 5 ದೋಷಗಳೇನಿದೆ, ಮತದಾರ ಪಟ್ಟಿಗೆ ಸಂಬಂಧಪಟ್ಟಂತೆ, ಮತದಾನಕ್ಕೆ ಸಂಬಂಧಪಟ್ಟಂತೆ, ಕೊಟ್ಟಿ ಮತದಾರಕ್ಕೆ ಸಂಬಂಧಪಟ್ಟಂತೆ, ಒಬ್ಬನೇ ಮತದಾರನ ಹೆಸರು 3 ರಾಜ್ಯಗಳ ಆ ಮತದಾರರ ಪಟ್ಟಿಯಲ್ಲಿ ಇದ್ದಿತ್ತು, ಆತ 3 ರಾಜ್ಯಗಳಲ್ಲಿ ಮತದಾನ ಮಾಡಿದ್ದು ಇತ್ಯಾದಿ ಹೇಳಿದ್ರಲ್ಲ, ಇಂಥ ದೋಷಗಳ ನಿವಾರಣೆಗೋಸ್ಕರವೇ ಬಿಹಾರ್ ಅಸೆಂಬ್ಲಿ ಚುನಾವಣೆಗೆ ಪೂರ್ವಭಾವಿಯಾಗಿ ರಾಷ್ಟ್ರೀಯ ಚುನಾವಣಾ ಆಯೋಗ ಅಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ಸ್ ಲಿಸ್ಟ್ ಮಾಡ್ತಾ ಇರೋದು. ಅಲ್ಲಿ ತೀವ್ರತಮವಾದ ಒಂದು ವಿಶೇಷ ತೀವ್ರತಮ ಮತದಾರ ಪಟ್ಟಿಯ ಪರಿಷ್ಕರಣೆ ನಡೆಸ್ತಾ ಇರೋದು ಈ ಕಾರಣಕ್ಕಾಗಿ. ಹೀಗಾಗಿ ಅಲ್ಲಿ ಸುಮಾರು 65 ಲಕ್ಷದಷ್ಟು ಬೋಗಸ್ ಹೆಸರುಗಳಲ್ಲಿ ಪತ್ತೆಯಾಗಿವೆ. ಅಂದ್ರೆ ಸತ್ತವರ ಹೆಸರುಗಳು, ಶಾಶ್ವತವಾಗಿ ವಲಸೆ ಹೋಗಿರೋರ ಹೆಸರುಗಳು, ಕೆಲವು ನಾಪತ್ತೆ ಆಗಿರೋ ಹೆಸರುಗಳು ಇತ್ಯಾದಿ ಸೇರಿ ಸುಮಾರು 65 ಲಕ್ಷ ಹೆಸರುಗಳನ್ನ ಕೈ ಬಿಡಬೇಕಾಗಿ ಬಂತು. ಪರಿಷ್ಕೃತ ಮತದಾರರ ಪಟ್ಟಿ ಈಗಾಗಲೇ ಬಿಡುಗಡೆ ಆಗ್ಬಿಟ್ಟಿದೆ. ಅದರಲ್ಲಿ ದೋಷಗಳಿದ್ರೆ ಅದನ್ನ ಎತ್ತಿ ತೋರಿಸ್ಲಿಕ್ಕೆ ಚುನಾವಣಾ ಆಯೋಗದ ಗಮನ ತರಲಿಕ್ಕೆ ಸೆಪ್ಟೆಂಬರ್ 1ರವರೆಗೂ ತಮಗೆ ಗಡುವು ಕೊಟ್ಟಿದ್ದಾರೆ. ತಾವೇ ಇದಕ್ಕೆ ಸಮರ್ಥನೆ ಕೊಡ್ತಾ ಇದ್ದಾರೆ. ಒಂದ್ ಕಡೆ ಆ ಬಿಹಾರಲ್ಲಿ ನಡೀತಾ ಇರೋ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ ಲಿಸ್ಟ್ ಅದಕ್ಕೂ ತಕರಾರು ಇರ್ತೀರಾ, ಇಲ್ಲಿ ಮಾತ್ರ ದೋಷಪೂರಿತ ಮತದಾರ ಪಟ್ಟಿ ಇದ್ದು, ದೋಷಪೂರಿತ ಮತದಾನ ನಡೀತು, ಕೊಟ್ಟಿ ಮತದಾನ ನಡೀತು ಇತ್ಯಾದಿ ಆರೋಪಿಸ್ತಾ ಇದ್ದೀರಿ. ನಿಮ್ಮ ಮಾತಲ್ಲಿ, ನಿಮ್ಮ ನಡವಳಿಕೆಯಲ್ಲಿ, ನಿಮ್ಮ ಧೋರಣೆಗಳಲ್ಲೇ ಸಾಕಷ್ಟು ವೈರುಧ್ಯಗಳು ಎತ್ತು ಕಾಣಿಸ್ತಾ ಇದಾವೆ. ರಾಹುಲ್ ಗಾಂಧಿ, ನಿಮ್ಮ ಈ ಪರಾಕ್ರಮ ಪ್ರದರ್ಶನದಿಂದ ಭಾರತದ ಚುನಾವಣಾ ಆಯೋಗ ಒಂದು ಸಂವಿಧಾನಾತ್ಮಕ ಸಂಸ್ಥೆಯ ಬಗ್ಗೆ ಜನರಿಗೆ ಅನುಮಾನ ಮೂಡಬಹುದು. ಇಡೀ ಚುನಾವಣಾ ವ್ಯವಸ್ಥೆಯ ಬಗ್ಗೆನೇ ಜನಕ್ಕೆ ಜನರಲ್ಲಿ ಒಂಥರ ಶಾಶ್ವತವಾದ ಸಂದೇಹ ಪ್ರಾಪ್ತವಾಗಬಹುದು. ಅದರಿಂದ ಭಾರತದ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಡಿಪಾಯವೇ ಅಲ್ಲಾಡೋ ಒಂದು ಅಪಾಯ ಇದೆ ಅಂತ ರಾಹುಲ್ ಗಾಂಧಿ ಅವರಿಗೆ ಮತ್ತೊಮ್ಮೆ ಎಚ್ಚರಿಸ್ಬಿಟ್ಟು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.